ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆ ಹತ್ರ ಗಣಪತಿ ಬಿಡ್ತಾಯಿದ್ರು. ಸೊ ಅಲ್ಲಿ ಅಪ್ಪ ಮತ್ತು ಮಗಳು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಸಡನ್ನಾಗೇ ಹೊರಟ್ವಿ ಯಾವುದೋ ಒಂದು ಪ್ಲೇಸಿಗೆ ಹೋಗಬೇಕು ಅಂತ. ಸೊ ಮುಂದೆ ಗೊತ್ತಾಗುತ್ತೆ ಎಲ್ಲಿ ಏನು ಅಂತ. ಸೊ ಆನ್ ದಿ ವೇ ಹೋಗುವಾಗ ಗಣಪತಿ ಬಿಡ್ತಾಯಿದ್ರು. ಸೊ ಅಲ್ಲಿ ಈ ರೀತಿ ಪಾಪುಗೆ ಆಟ ಆಡಿಸ್ತಾ ಇದ್ವಿ. ಸೊ ಅವಳು ಡ್ಯಾನ್ಸ್ ಮಾಡಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ಲು. ಸೊ ಅದಕ್ಕೆ ಅಂತ ಹಸ್ಬೆಂಡ್ ಕರ್ಕೊಂಡೋಗಿ ಈ ರೀತಿ ಅವಳನ್ನ ಕುಣಿಸ್ತಾ ಇದ್ದಾರೆ. ಸೊ ಅವಳು ಖುಷಿ ಪಡ್ತಾಯಿದ್ಲು ಸೌಂಡ್ಸಿಗೆಲ್ಲ. ಅಂದರೆ ಮಕ್ಕಳಿಗೆ ಹೇಳ್ತಾರೆ 1 ಇಯರ್ ಆಗೋ ತನಕನೂ ಚಿಕ್ಕ ಮಕ್ಕಳನ್ನ ಜಾಸ್ತಿ ಡಿ ಜೆ ಸೌಂಡ್ ಆಗ್ಬೋದು ಅಥವಾ ಫಿಲಮ್ಮಿ ಸೌಂಡ್ ಆಗ್ಬೋದು, ಫಿಲ್ಮ್ಗಳಿಗಾಗಲಿ ಮತ್ತು ಈ ರೀತಿ ಜೋರು ಸೌಂಡ್ಗಳನ್ನ ಮಕ್ಕಳಿಗೆ ಕೇಳಿಸ್ಬಾರ್ದು ಅಂತ. ಸೊ ಅದರಿಂದ ನಾವು ಸ್ವಲ್ಪ ದೂರನೇ ಇದ್ವಿ. ಜಾಸ್ತಿ ಟೈಮೇನಲ್ಲಿ ನಾವು ಇರೋಕ್ಕೆ ಹೋಗಲಿಲ್ಲ. ಸೊ ನಾವಿದು ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದು. ಪ್ಲ್ಯಾನ್ ಅಂತ ಏನೂ ಮಾಡಲಿಲ್ಲ, ದಿಢೀರಂತ ಹೊರಟ್ವಿ. ಸೊ ಇದು ಬೆಂಗಳೂರಲ್ಲೇ ಇನ್ನೂ ಇದ್ವಿ. ಏಕೆಂದರೆ ಇಲ್ಲಿ ಗಣಪತಿ ಬಿಡ್ತಾಯಿದ್ರು. ಸೊ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಹೊರಡೋಣ ಅಂತ. ಆಲ್ರೆಡಿ ಒಂದು 7 o'clock ಆಗಿತ್ತು ಅಂತ ಅನಿಸುತ್ತೆ. ನಮ್ಮ ಕಡೆ ಎಲ್ಲ ಗಣಪತಿ ಹಬ್ಬ ಬಂತು ಅಂದರೆ ಮಾತ್ರ ಗಣಪತಿ ಇಟ್ಬಿಟ್ಟು ಬಿಡೋರು. ಬಟ್ ಬೆಂಗಳೂರಲ್ಲಿ ಆ ರೀತಿ ಎಲ್ಲ ಕನ್ನಡ ರಾಜ್ಯೋತ್ಸವ ಮತ್ತು ಗಣಪತಿ ಎರಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತೆ ನಾವು ಅಲ್ಲಿಂದ ಮುಂದೆ ಹೊರಟ್ವಿ. ಇದು ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೈಟ್ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಇತ್ತು ನೈಸ್ ರೋಡಲ್ಲಿ ಕೂಡ. ಸೊ ನಾನಿಲ್ಲಿ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಆನ್ ದಿ ವೇ ನಾವು ಹೋಗ್ತಾ ಮಳೆ ಸ್ಟಾರ್ಟ್ ಆಗೋಯಿತು. ನಾನಿಲ್ಲಿ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. ಸೊ ಮಳೆ ಅಂತೂ ಸಿಕ್ಕಾಬಟ್ಟೆ ಬರ್ತಾಯಿತ್ತು. ನೀವು ನೋಡ್ತಿರ್ಬೋದು, ನಾವು ಇಲ್ಲಿ ಪಾರ್ಕಿಂಗ್ ಹಾಕ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಎಲ್ಲ ವೆಹಿಕಲ್ಸು ಅಷ್ಟೇ ಪಾರ್ಕಿಂಗ್ ಹಾಕ್ಕೊಂಡೇ ಬರ್ತಾಯಿದ್ರು. ಸಿಕ್ಕಾಬಟ್ಟೆ ಮಳೆ ಇತ್ತು. ಸೊ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ನಿಧಾನಕ್ಕೆ ಹೋದ್ವಿ. ನಾವು ಆನ್ ದಿ ವೇ ಹೋಗುವಾಗ ಚನ್ನರಾಯಪಟ್ಟಣದಲ್ಲಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಚನ್ನರಾಯಪಟ್ಟಣಕ್ಕೆ ಅಂತ ಹೋದ್ವಿ ಸ್ಟೇ ಆಗೋಕ್ಕೆ. ಯಾಕೋ ಅಲ್ಲಿ ಬೇಡ ಅಂತ ಅನ್ನಿಸ್ತು. ಸೊ ಆನ್ ದಿ ವೇ ನಾವು ಇನ್ನು ಮುಂದೆ ಬಂದ್ವಿ. ಹಾಸನ ಹತ್ತತ್ರ ಬಂದಿದ್ದೀವಿ. ಸೊ ಹಾಸನ ಹತ್ರ ನಾವು ಸ್ಟೇ ಆದ್ವಿ ನೈಟು. ಬೆಳಗ್ಗೆದು ಇದು. ಬೆಳಗ್ಗೆ ಟಿಫನ್ ಅಲ್ಲೇ ಅಂದರೆ ಹೋಟೆಲ್ ಕೆಳಗೇ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಹೊರಟ್ವಿ. ಸೊ ನಾವು ಹೊರಟಿದ್ದು ಮಡಿಕೇರಿಗೆ. ಮಡಿಕೇರಿ ವೆದರು ಅಷ್ಟೇ ತುಂಬಾ ಕೂಲಾಗಿ ತುಂಬಾ ಚಳಿ ಇತ್ತು ಅಲ್ಲೂ. ಸೊ ನಾವು ಫಸ್ಟು ಮಡಿಕೇರಿ ಅಂತ ಅಂದರೆ ನಾವು ಹಾಸನ ಮೇಲೆ ಹೋಗಿದ್ದು. ಅದರಿಂದ ನಮಗೆ ಫಸ್ಟು ಸಿಗೋದು ಕುಶಾಲನಗರ ಸಿಗುತ್ತೆ. ಸೊ ಕುಶಾಲನಗರದಲ್ಲಿ ದುಬಾರೆ ಕಾಡಾನೆದು ಶಿಬಿರ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ನಾವು ಫಸ್ಟ್ ಹೋಗಿದ್ದೆ ಅಲ್ಲಿಗೆ ಅಂತ. ಅಲ್ಲಿ ನಮಗೆ ಹೋದಾಗ ಹೇಳಿದ್ರು, ಇಲ್ಲ ಇದು 4:30ಗೆ ಓಪನ್ ಆಗುತ್ತೆ. ಸೊ ನೀವು ಅಷ್ಟರೊಳಗೆ ಇಲ್ಲಿ ಚಿಕ್ಕಿಹೊಳೆ ಡ್ಯಾಮ್ ಅಂತ ಇದೆ, ಅದನ್ನು ನೋಡ್ಕೊಂಬನ್ನಿ ಅಂತ. ಸರಿ ಆಯಿತು, ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂತ ನಾವು ಚಿಕ್ಕಿಹೊಳೆ ಡ್ಯಾಮ್ ಹತ್ರ ಹೊರಟ್ವಿ. ಸೊ ಚಿಕ್ಕಿಹೊಳೆ ಡ್ಯಾಮಲ್ಲಿ ಅಂದರೆ ನೀರಿತ್ತು ಸ್ವಲ್ಪ, ಅಷ್ಟೊಂದೇನು ಫುಲ್ ಏನಂದರೆ ಅದು ಡೋರೆಲ್ಲ ಓಪನ್ ಮಾಡ್ತಾರಲ್ಲ ಆ ಥರ ಏನು ಇರಲಿಲ್ಲ. ಡೋರ್ ಯಾವುದೂ ಏನು ಓಪನ್ ಮಾಡಿರಲಿಲ್ಲ. ಸೊ ಇಲ್ಲಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ಇದೇನು ಹಿಂಗಾಯ್ತಲ್ಲ, ನಾವು ಫಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದ ದಿನಾನೇ ಹಿಂಗಾಯ್ತಲ್ಲ ಅಂತ. ಸೊ ಇದು ಮಂಡೇ ವ್ಲಾಗು. ಸಂಡೇ ನೈಟ್ ನಾವು ಹೊರಟು ಹಾಸನಲ್ಲಿ ಸ್ಟೇ ಆಗಿ ಹಾಸನ ಮೇಲೆ ಮಡಿಕೇರಿ ಮಂಡೇ ಹೊರಟಿದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಹಾಡೇಳು ನೀನು ಹಾಡೇಳು ಅಂತ ಹಸ್ಬೆಂಡಿಗೆ ರೇಗಿಸ್ತಾ ಇದ್ದೆ. ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ. ಸೊ ಕಾಪಿರೈಟ್ ಬರುತ್ತೆ ಅಂತ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ರೀಚ್ ಆದ್ವಿ. ಇದು ಚಿಕ್ಕಿಹೊಳೆ ಡ್ಯಾಮ್ ಅಂತ. ಸೊ ಇಲ್ಲೇನಿಲ್ಲ, ಸುಮ್ಮನೆ ಒಂದು ಹೋಗಿ ವಿಸಿಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅಂತ ಏನು ಸರ್ಪ್ರೈಸಿಂಗ್ ಆಗೇನು ಇರಲಿಲ್ಲ ಈ ಪ್ಲೇಸು. ಸೊ ನಾವು ಮಡಿಕೇರಿಗೆ ಏನಂತ ಅಂದರೆ ಒಂದು 3 to 4 ಟೈಮ್ಸ್ ಬಂದಿದ್ದೀವಿ ಮುಂಚೆನೇ. ಅದೇ ನಾನು ಮೊದಲೇ ಹೇಳ್ದಂಗೆ ವ್ಲಾಗ್ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ಇದೇ ಆ ಡ್ಯಾಮು. ಏನಂತ ಅಂದರೆ ಅದೇ ಎಲ್ಲೋ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ಅಷ್ಟೇ. ಜನ ಏನು ಅಷ್ಟೊಂದೇನು ಜನ ಏನು ಇರಲಿಲ್ಲ ಇಲ್ಲಿ. ಪಾಪು ಎತ್ಕೊಂಡು ಹಸ್ಬೆಂಡು ನೋಡ್ತಾಯಿದ್ರು. ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು.
ಸೊ ರೇಗಿಸ್ತಾ ಇದ್ರು ಅವರು. ನಾವು ಬಂದಾಗೆಲ್ಲ ಲಾಸ್ಟ್ ಟೈಮೆಲ್ಲ ಇಲ್ಲೆಲ್ಲೂ ಬಂದಿರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗಲೇ ಬರಬೇಕಾಗಿತ್ತು ಈ ಪ್ಲೇಸ್ಗೆ. ಇವಾಗ ನೋಡಿಲ್ಲಿ ಏನೂ ಇಲ್ಲ, ಯಾವ ಡೋರು ಓಪನ್ ಮಾಡಿಲ್ಲ, ಏನಿಲ್ಲ ಅಂತ. ಸೊ ಇದು ಯಾವ ಥರ ಡ್ಯಾಮು ಏನು ಅಂತ ನನಗಂತೂ ಗೊತ್ತಾಗಲಿಲ್ಲ. ಅಂದರೆ ಇನ್ನೂ ವ್ಯೂ ಮುಂದೆ ಇದೆಯಂತೆ, ಸುಮ್ಮನೆ ಯಾಕೆ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ. ಆನ್ ದಿ ವೇ ಅಲ್ಲಿಂದ ಮತ್ತೆ ವಾಪಸ್ ನಾವು ಹೊರಟ್ವಿ. ಸೊ ಇಲ್ಲಿ ಒಂದು ಈ ರೀತಿ ವೇಷ ಹಾಕ್ಕೊಂಡಿದ್ದವ್ರು ಸಿಕ್ಕಿದ್ರು. ಸೊ ಅವ್ರನ್ನ ನೋಡ್ಬಿಟ್ಟು ಪಾಪು ಚೆನ್ನಾಗಿ ನಗ್ತಾ ಇದ್ಲು. ಸೊ ಅವಳಿಗೂ ಅಲ್ಲೆಲ್ಲ ತೋರಿಸ್ಕೊಂಡು ನಾವು ಮುಂದೆ ಮತ್ತೆ ಹೊರಟ್ವಿ. ಮತ್ತೆ ನಾವು 4:30 ಓಪನ್ ಅಂತ ಹೇಳಿದ್ರಲ್ವ, ಸೊ ದುಬಾರೆ ಶಿಬಿರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಟ್ ಅವಾಗ ತುಂಬಾ ಮಳೆ ಸ್ಟಾರ್ಟ್ ಆಗೋಯ್ತು. 4:30 to 5:30 6 o'clock ಒಳಗೆ ಮತ್ತೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಸರಿ, ನಾವು ನೆಕ್ಸ್ಟ್ ಡೇನೇ ಬರೋಣ, ಹೆಂಗೂ ಮಳೆ ಬರ್ತಾ ಇದೆ ಅಂತ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಸುಮ್ಮನೆ ಕಾಯ್ದಿದ್ದು ವೇಸ್ಟ್ ಆಯಿತು, ಅಷ್ಟೊತ್ತು ಟೈಮ್ ಕೊಟ್ಟಿದ್ದು ವೇಸ್ಟ್ ಆಯಿತು ಅಂತ ಅಂದ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ ನಾವು ಅಲ್ಲಿಂದ ಮಡಿಕೇರಿಗೆ ಹೋಗ್ಬಿಡೋಣ. ಏಕೆಂದರೆ ಮಡಿಕೇರಿಲಿ ಸಂಜೆ ರಾಜಾ ಸೀಟ್ ಅಂತ ಇದೆ. ಸೊ ಗಾರ್ಡನ್ ಅದು. ಅಲ್ಲಿ ಏನಂದರೆ ಅದೇನೇ ರೈನ್ ಡ್ಯಾನ್ಸ್ ಎಲ್ಲ ಇರುತ್ತೆ ಮತ್ತು ಸಾಂಗ್ಸ್ ಎಲ್ಲ ಹಾಕ್ತಾರೆ. ಅಲ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಮಡಿಕೇರಿಗೆ ಹೋಗ್ಬಿಡೋಣ, ಅಲ್ಲೇ ಸ್ಟೇ ಆಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡ್ತಾ ಇರ್ಬೋದು ಮಳೆ ಕೂಡ ಬರ್ತಾನೇ ಇತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ರೂಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿ 6 o'clock ಇಲ್ಲ 7 o'clock ಸ್ಟಾರ್ಟ್ ಮಾಡ್ತಾರೆ. ಸೊ ಮ್ಯೂಸಿಕಲ್ ಫೌಂಟೇನು ರಾಜಾ ಸೀಟ್ ಅಂತೇಳಿ. ಸೊ ಅಲ್ಲಿಗೆ ಹೋಗೋಣ ಅಂತ, ಇದು ಮಡಿಕೇರಿ ಸಿಟಿ ನೋಡ್ತಾ ಇರ್ಬೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಏನಂತ ಅಂದರೆ ಅಲ್ಲೂ ಕೂಡ ಮಳೆ ಬರ್ತಿದ್ದ ಕಾರಣ ಅಲ್ಲೂ ನಮಗೆ ಏನೂ ಆಗಲಿಲ್ಲ. ಸೊ ಯಾಕೋ ಇವತ್ತು ನಮ್ಗೆ ಸರಿಯೇ ಇಲ್ಲ ಅಂತ ಅಂದ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ, ನೈಟೆಲ್ಲ ರೆಸ್ಟ್ ಮಾಡಿ ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಅಂದರೆ ಇದು ಟ್ಯೂಸ್ಡೇ ವ್ಲಾಗು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾವು ಈ ನಿಸರ್ಗಧಾಮಕ್ಕೆ ಬರೋಕ್ಕೂ ಮುಂಚೆನೇ ನಾವು ಮತ್ತೆ ದುಬಾರೆಗೆ ಹೋಗಿದ್ವಿ. ಸೊ ಅಲ್ಲಿ ಏನಂತ ಅಂದರೆ ದುಬಾರೆಲಿ ಹೇಳಿದ್ರು ಮಂಗಳವಾರ ರಜಾ, ಯಾವುದೇ ಥರದ್ದು ಅಂದರೆ ಫುಲ್ ರಜಾ ಅಂತೆ. ಅವತ್ತಿನ ದಿನ ಓಪನ್ ಅಂದರೆ ಗೇಟ್ಸ್ ಏನು ಓಪನ್ ಮಾಡಲ್ವಂತೆ, ಒಳಗೆ ಯಾರಿಗೂ ಎಂಟ್ರಿ ಇರಲ್ವಂತೆ. ಸೊ ಅದು ನಮಗೆ ಗೊತ್ತಿರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಇವತ್ತು ಆಗಲಿಲ್ಲ. ನಿಸರ್ಗಧಾಮ ಈ ಕಡೆ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಪಾಪುನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ತುಂಬಾ ಕೋಲ್ಡ್ ಇತ್ತು, ಹೊರಗಡೆ ಬಿಸಿಲಿತ್ತು. ಬಟ್ ಇಲ್ಲಿ ತುಂಬ ಮರಗಳಿರೋದ್ರಿಂದ ಇಲ್ಲಿ ತುಂಬಾ ಕೂಲಾಗಿತ್ತು. ಸೊ ಇಲ್ಲಿ ನೀವು ಮುಂದೆ ನೋಡ್ತಾ ಇರ್ಬೋದು, ಇದು ಏನಂತ ಹೇಳಿದ್ರೆ ಇಲ್ಲಿನ ಅಂದರೆ ಕೊಡವ ಸಂಪ್ರದಾಯದ್ದು ಲೇಡೀಸ್ಗಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ಈ ಸ್ಟ್ಯಾಚುಗಳನ್ನ ನೋಡ್ತಿದ್ರೆ ನನಗೆ ನಿಜವಾಗ್ಲೂ ಯಾರೋ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು. ಸೊ ಅಷ್ಟು ಚೆನ್ನಾಗಿ ಈ ಸ್ಟ್ಯಾಚುಗಳನ್ನ ಮಾಡಿದ್ದಾರೆ. ತುಂಬಾ ಖುಷಿಯಾಯಿತು ನನಗಿದು ನೋಡಿ. ನನಗಂತೂ ಇದು ನಿಜವಾಗ್ಲೂ ಅಂತಲೇ ಅನ್ನಿಸ್ತಾ ಇತ್ತು. ಸಡನ್ನಾಗಿ ನೋಡಿದ ತಕ್ಷಣ ನಂಗೆ ಶಾಕ್ ಆಯಿತು. ಸೊ ಅದಾದಮೇಲೆ ಅದ್ರ ಪಕ್ಕದಲ್ಲೇ ಅಂದರೆ ಗಂಡಸರು ಯಾವ ರೀತಿ ಎಲ್ಲ ಕೋಲಾಟ ಆಡ್ತಾರೆ ಅನ್ನೋದನ್ನು ಸ್ಟ್ಯಾಚು ಮಾಡಿದ್ದಾರೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕೋಲಾಟ ಆಡ್ತಾ ಇರೋದು. ಸೊ ಇದು ಕೂಡ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ನಾವು ಬರ್ಡ್ ಪಾರ್ಕಿಗೆ ಬಂದ್ವಿ. ಸೊ ಇಲ್ಲಿ ಎಂಟ್ರಿ ಫೀಸ್ ಬಂದು 30 rupees ಒಬ್ಬರಿಗೆ. ಸೊ ಎಂಟ್ರಿ ಫೀಸ್ ಕೊಟ್ಬಿಟ್ಟು ಇಲ್ಲಿ ಟಿಕೆಟ್ ಕೊಡ್ತಾರೆ, ತೊಗೊಂಡು ಎಂಟ್ರಿ ತೊಗೊಬೋದು. ಸೊ ಇಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಬರ್ಡ್ಸು ತುಂಬಾ ಚೆನ್ನಾಗಿತ್ತು. ಮತ್ತು ನಾವು ಎಕ್ಸ್ಟ್ರಾ ಫೀಡಿಂಗ್ ಏನಾದರೂ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಸಪ್ರೇಟ್ ಇರುತ್ತೆ. ಸೊ ಅದು ನಾನು ಮುಂದೆ ಹೇಳ್ತೀನಿ. ಇದು ಯಾವುದು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ, ಇದು ಯಾವ ಪ್ರಾಣಿ ಅಂತ. ಸೊ ಇದು ಒಂಥರ ನೋಡೋಕ್ಕೆ ಡಿಫ್ರೆಂಟಾಗಿತ್ತು, ನೀವು ನೋಡಲಿ ಅಂತ ವೀಡಿಯೋ ಮಾಡಿಕೊಂಡೆ. ಸೊ ಅದರಿಂದ ಮುಂದೆ ನಾವು ಬಂದ್ವಿ. ನೋಡ್ತಾ ಇರ್ಬೋದು, ಇದು ಅಷ್ಟೇ ಬಿಗ್ ಬರ್ಡು. ಇದಕ್ಕೇನಂತ ಅಂದರೆ ಫೀಡ್ ಮಾಡ್ತೀವಿ ಅಂದರೆ ಎಕ್ಸ್ಟ್ರಾ ಆಗುತ್ತೆ, ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಬಿಟ್ಟು ಫೀಡ್ ಮಾಡ್ಬೋದು, ಒಳಗೆ ಬಿಡ್ತಾರೆ. ಸೊ ವಿ ಲವ್ ಬರ್ಡ್ಸ್. ಇಲ್ಲೊಂದು ನಾನು ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೆಗಿತಾ ಇದ್ದೆ ಹಸ್ಬೆಂಡು. ಸೊ ಇದು ಅಷ್ಟೇ ಎಕ್ಸ್ಟ್ರಾನೇ ಪೇ ಮಾಡಿಬಿಟ್ಟು ಹೋಗಬೇಕು. ಒಬ್ಬರಿಗೆ 50 rupees ಏನೋ ತೊಗೊಂಡ್ರು. ಸೊ ಪಾಪನ ಕೂಡ ಕೊಟ್ಟಿದ್ದೆ, ಅವಳ ತಲೆ ಮೇಲೂ ಕುತ್ಕೊಂಡ್ಬಿಡ್ತು ಹೋಗಿ. ಅವಳು ಸ್ವಲ್ಪ ನೋಡ್ತಾನೆ ಇದ್ಲು ಏನು. ಹಸ್ಬೆಂಡು ಫೋಟೋ ವೀಡಿಯೋಸ್ ಎಲ್ಲ ತೆಗ್ದಾದ್ಮೇಲೆ ನಾನು ಹೋದೆ ಫೀಡ್ ಮಾಡೋಕ್ಕೆ ಅಂತ. ಸೊ ಅದೇನು ಫುಲ್ ಕಚ್ತಾನೇ ಇತ್ತು, ಕೈಯೆಲ್ಲ ಕಚ್ತಾ ಇತ್ತು, ತಲೆಯಲ್ಲೆಲ್ಲ ಕುಗ್ತಾ ಇತ್ತು. ಸೊ ಚೆನ್ನಾಗಿತ್ತು, ಇದೊಂಥರ ಎಕ್ಸ್ಪೀರಿಯೆನ್ಸು. ಪಾಪ ಕೂಡ ಗಾಬರಿ ಆಗಿಬಿಟ್ಲು ತಲೆ ಮೇಲೆ ಕೂತಿದ್ರಿಂದ ಅವಳಿಗೆ. ಸೊ ಅಲ್ಲಿಂದ ನಾವು ಮುಂದೆ ಇದೇ ರೀತಿ ವಾಕಬಲ್ ಡಿಸ್ಟೆನ್ಸೆಲ್ಲ ನಡ್ಕೊಂಡು ಬರ್ತಾ ಇದ್ವಿ. ಇದೊಂದೆರಡಂತೂ ಇದು ಉಷ್ಟ್ರ ಪಕ್ಷಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ.
ಸೊ ಇದು ತುಂಬ ಏನಂದರೆ ಇದ್ರ ಸ್ಪೆಷಲ್ ಏನಂತ ಅಂದರೆ ಓಡೋದ್ರಲ್ಲಿ ಫಸ್ಟ್ ಅದು ಹಕ್ಕಿ. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ್ದ್ಯಾವುದೋ ಹಕ್ಕಿಗಳು, ಕೋಳಿ ಎಲ್ಲ ಇತ್ತು ಇಲ್ಲಿ. ಸೊ ಚೆನ್ನಾಗಿತ್ತು ಇದು ನೋಡೋಕ್ಕೆ. ನೋಡ್ತಿರ್ಬೋದು ಇಲ್ಲಿ ಕೋಳಿ, ಯಾವ್ದ್ಯಾವ ಥರನೂ ಕೋಳಿಗಳು, ಕಾಡು ಕೋಳಿ ಅಂತೆ, ಬಾತು ಕೋಳಿ ಇತ್ತು ಅಲ್ಲೆಲ್ಲ. ನೋಡ್ಕೊಂಡು ನಾವು ಮುಂದೆ ನೋಡ್ಕೊಂಡು ಹಿಂಗೆ ಮುಂದೆ ಬಂದ್ವಿ. ಈಗ ನೆಕ್ಸ್ಟು ಇಲ್ಲಿ ಮುಂದೆನೂ ಫೀಡಿಂಗ್ ಇದೆ. ಅದು ಅಂದರೆ 30 ರೂಪೀಸ್ ನಾವು ಫಸ್ಟ್ ಪೇ ಮಾಡಿರ್ತೀವಲ್ಲ, ಸೊ ಅದ್ರ ಜೊತೆಗೇನೆ ಇದು. ಅದಕ್ಕೆ ನಾವು ಎಕ್ಸ್ಟ್ರಾ ಏನು ಫೀಡಿಂಗಿಗೆಲ್ಲ ಏನು ಕೊಡಬೇಕು ಅಂತ ಏನಿಲ್ಲ. ಸೊ ನಾನು ಫಸ್ಟ್ ತೋರಿಸಿದ್ದಕ್ಕೆ ಮಾತ್ರ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತೊಗೊಂಡ್ರು, ಅಂದರೆ ಎಕ್ಸ್ಟ್ರಾ ಫೀಡಿಂಗಿಗೆ ಎಕ್ಸ್ಟ್ರಾ ಕೊಡಬೇಕು. ಇದು ಇಲ್ಲಿ ಎಂಟ್ರಿ. ಸೊ ತುಂಬ ಪ್ಯಾರೆಟ್ಗಳು ಬಂದು ಎಲ್ಲ ಕುತ್ಕೊಳ್ಳುತ್ತೆ. ಇಲ್ಲೂ ಅಷ್ಟೇ ಕೈ ಮೇಲೆ. ಇಲ್ಲಿ ತುಂಬಾ ಇದ್ದಾವೆ. ಸೊ ಅವ್ರು ಫೀಡಿಂಗ್ ಕೊಟ್ಟಿದ ತಕ್ಷಣ ಓಡಿ ಬಂದುಬಿಡ್ತವೆ. ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ನೋಡ್ತಿರ್ಬೋದು, ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಪಾಪು ಬೇರೆ ಅಳ್ತಾ ಇದ್ಲು. ಅವಳು ಏನಕ್ಕೆ ಅಂದರೆ ಅಲ್ಲಿ ಫಸ್ಟ್ ಟೈಮೇ ಎತ್ಕೊಂಡು ಹೋದಾಗ ತಲೆ ಮೇಲೆಲ್ಲ ಕುತ್ಕೊಂಡ್ಬಿಡ್ತಲ್ಲ, ಅವಳು ಭಯ ಬಿದ್ದುಬಿಟ್ಲು. ಸೊ ಅಲ್ಲಿಂದ ಮತ್ತೆ ನಾವು ಮುಂದೆ ಬಂದ್ವಿ. ಅಲ್ಲೆಲ್ಲ ನೋಡಿಕೊಂಡು ಇದ್ರದ್ದಂತೂ ಕತ್ತು ತುಂಬಾ ಉದ್ದ, ಹಿಂಗೆ ಆಚೆಗೆಲ್ಲ ಆಗ್ತಾಯಿತ್ತು, ಏನಾದರೂ ತಿನ್ನೋಕ್ಕೆ ಕೊಡ್ತಾರೆ ಅಂತ. ಸೊ ಹಿಂಗೆ ಮುಂದೆ ಬಂದ್ವಿ. ಇದೊಂದು ಏನಂದರೆ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಪೇ ಮಾಡಬೇಕು. ಈ ರೀತಿ ಫೋಟೋಸ್ ಎಲ್ಲ ತೊಗೋಬೇಕು, ವೀಡಿಯೋಸ್ ತೊಗೋಬೇಕು ಅಂದರೆ. ಸೊ ಇದು ನಾನು ಬೇಡ ಅಂತಿದ್ದೆ ನನ್ನ ಹಸ್ಬೆಂಡ್ಗೆ. ಅವ್ರು ಏನಾಗಲ್ಲ, ನಿಂತ್ಕೋ ಅಂತ ಹೇಳ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ. ಸೊ ನನಗೆ ಇಟ್ಕೊಳ್ಳೋಕ್ಕೆ ತುಂಬ ಭಯ ಆಗ್ತಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಫಸ್ಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ಅದಾದಮೇಲೆ ಏನಾಗಲ್ಲ ಹೋಗು ಅಂದರು. ಸೊ ಅವರೇ ಫಸ್ಟು ಇಟ್ಕೊಂಡಿದ್ದು. ಅದಾದಮೇಲೆ ನಾನು ಹೋದೆ. ಇದು 80 ರೂಪೀಸ್ ಒಬ್ಬರಿಗೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ. ಬಟ್ ಏನಂದರೆ ಪಾಪ ಸ್ವಲ್ಪ ಕಿರಿಕಿರಿ ಮಾಡ್ತಾನೇ ಇದ್ಲು. ಅದು ಒಂದು ಬೇಜಾರಾಯಿತು. ಅವಳಿಗಲ್ಲಿ ಸ್ಟಾರ್ಟಿಂಗೇ ಭಯ ಆಗೋಯ್ತಲ್ವ, ಅವಳು ಅವಾಗಿಂದನೂ ಅದೇ ಇದ್ಲು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ. ನೋಡಿ ಈ ರೀತಿ ಇದನ್ನು ಮರದ ಮೇಲೆ ಕೂರಿಸ್ತಾರೆ, ಮಗು ಥರ ಎತ್ಕೋತಾರೆ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೋಡಿ ಅಲ್ಲಿ ಹಿಂಗೆ ಇಟ್ಕೊಂಡು ಅವರು ಬಾಲನೇ ಇಟ್ಕೊಂಡಿದ್ದಾರೆ ಅವರು. ಸೊ ಅಲ್ಲಿಂದ ನಾವು ಮತ್ತೆ ಹೋದ್ವಿ. ಸೊ ಅಲ್ಲಿಂದ ನಾವು ಮುಂದೆ ಹೊರಟ್ವಿ. ಅದಾದಮೇಲೆ ನಾವು ಮತ್ತೆ ಬೇರೆ ಇನ್ನೂ ಒಂದು ಪ್ಲೇಸ್ಗೆ ಹೋದ್ವಿ. ಅದೇನು ಯಾವ ಪ್ಲೇಸು ಏನು ನೆಕ್ಸ್ಟ್ ನಾನು ವ್ಲಾಗಲ್ಲಿ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ತುಂಬ ಲಾಂಗ್ ವಿಡಿಯೋ ಆದರೆ ಕೆಲವರೆಲ್ಲ ನೋಡಲ್ಲ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನೀವು ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಪ್ಲೀಸ್ ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನನ್ನ ಒಂದು ಚಿಕ್ಕ ಕುಟುಂಬಕ್ಕೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ನನ್ನ ಸಂಡೇ, ಮಂಡೇ ಆ್ಯಂಡ್ ಟ್ಯೂಸ್ಡೇ ವ್ಲಾಗು. ಇನ್ನು ಟ್ಯೂಸ್ಡೇ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲರೂ ನೋಡಿ, ಯಾರು ಮಿಸ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.